ಕಾಂಪ್ಲಿ ಸಮೀಪದ ಎಮ್ಮಿಗನೂರಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನೂತನ ಎಸ್ಡಿಎಂಸಿ ರಚನಾ ಸಭೆಯು ಪ್ರಭಾವಿ ಮುಖ್ಯ ಗುರುಗಳಾದ ಮಂಜಪ್ಪ ಹೂಗಾರ್ ಅವರ ಸಮ್ಮುಖದಲ್ಲಿ ಜರುಗಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಈ ಸಭೆಯಲ್ಲಿ ಒಟ್ಟು 18 ಜನ ನೂತನ ಸದಸ್ಯರನ್ನ ಆಯ್ಕೆ ಮಾಡಲಾಗಿದ್ದು, ನೂತನ ಅಧ್ಯಕ್ಷರನ್ನಾಗಿ ಎಚ್ಎಂ ಚಂದ್ರಶೇಖರ್, ಉಪಾಧ್ಯಕ್ಷರಾಗಿ ಎಚ್ ನಾಗರಾಜ್ ಅವರನ್ನ ಎಲ್ಲಾ ಪೋಷಕರು ಸರ್ವ ಅನುಮತದಿಂದ ಆಯ್ಕೆಯಾದರು. ನಂತರ ಸದಸ್ಯರಾಗಿ ಎಚ್ ಫಕೀರಪ್ಪ, ಸಿ ಭೀಮಪ್ಪ, ಎಚ್ ಮಹೇಶ್, ಎಚ್ ಜಲಾಲಿ, ಎಚ್ ಮಾರೇಶ್, ಸಿದ್ದೇಶ್, ಲಕ್ಷ್ಮಿ, ಜಿಂಕೆ ಧರ್ಮವತಿ, ಸಿ ಜಡೆಮ್ಮ, ಭೀಮಮ್ಮ, ಹುಲಿಗೆಮ್ಮ, ಕಾಡಮ್ಮ, ಜಡೆಮ್ಮ, ಲಕ್ಷ್ಮಿ, ನೀಲಮ್ಮ, ಬಾಬಯ್ಯ ಇವರನ್ನ ಆಯ್ಕೆ ಮಾಡಲಾಗಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಶಿಕ್ಷಕರಾದ ಜ್ಯೋತಿ, ಸಂಗಮ್ಮ, ಲಕ್ಷ್ಮಿ, ವೀರೇಶ್, ಮಲ್ಲೇಶ್ ಹಾಗೂ ಶಾಲಾ ವ್ಯಾಪ್ತಿಗೆ ಒಳಪಡುವಂತಹ ಪೋಷಕರು, ಗ್ರಾಮ ಪಂಚಾಯಿತಿ ಸದಸ್ಯರು, ಹಿರಿಯರು, ಹಳೆ ವಿದ್ಯಾರ್ಥಿಗಳು, ಶಿಕ್ಷಣ ಪ್ರೇಮಿಗಳು ಇತರರು ಉಪಸ್ಥಿತರಿದ್ದರು. ಶಾಲೆ ವಿದ್ಯಾರ್ಥಿಗಳು, ಎಲ್ಲರಿಗೂ ಧನ್ಯವಾದಗಳು. ಮತ್ತು ಹಾಗೂ ಹೊಸ ಬಾಡಿ ಸದಸ್ಯರಾಗಿರ್ತಕ್ಕಂಥ ಎಲ್ಲ ನನ್ನ ಮಿತ್ರರಿಗೆ ಧನ್ಯವಾದ ತಿಳಿಸುತ್ತಾ, ಎಲ್ಲರೂ ಒಪ್ಪಿಗೆ ಸೇರಿ ಒಮ್ಮತದಿಂದ ನನ್ನ ಅಧ್ಯಕ್ಷನಾಗಿ ಮಾಡಿದ್ದಕ್ಕೆ ಎಲ್ಲರಿಗೆ ನಾನು ಧನ್ಯವಾದ. ಅದರಲ್ಲೂ ಈಗ ಹಳೆಯ ಒಂದು ಸೂಚನೆ ಕೊಟ್ಟರು, ಯಾವುದೇ ಕಾರಣಕ್ಕೆ ನೀವು ಅಧ್ಯಕ್ಷರಾಗಿ ಉಪಾಧ್ಯಕ್ಷರಲ್ಲಿ ಯಾರು ಕಲಿಸಿಲ್ಲ ಅದು ಮಾಡೋದು ಅಂತ ಹೇಳಿದ್ರು. ಅದು ಒಳ್ಳೆಯ ಸಲಹೆ ಅದು. ಯಾಕಂದರೆ ಈಗ ಒಬ್ಬರೇ ಮಾಡೋದಲ್ಲದು, ಎಲ್ಲರೂ ಸೇರಿ ಮಾಡಿದ್ರೆ ಶಾಲೆ ಬರುತ್ತಾರೆ. ಹಂಗಾಗಿ ನಾವೆಲ್ಲರೂ ಸೇರಿ, ಸದಸ್ಯರು ಸೇರಿ, ಶಿಕ್ಷಣ ಪ್ರೇಮಿಗಳು ಸೇರಿ ಮತ್ತು ನಮ್ಮ ಕೇಂದ್ರದಲ್ಲಿರ್ತಕ್ಕಂಥ ಗೆಸ್ಟ್ ಟೀಚರ್ಗಳ ಸಹಕಾರದಿಂದ ಈ ಶಾಲೆನ ಎಲ್ಲರೂ ಸೇರಿ ಅಭಿವೃದ್ಧಿ ಮಾಡಬೇಕು ನಮ್ಮಲ್ಲೇ ನಾವು ಮನೆ ಮಾಡಿಕೊಳ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.